ಈ ವರ್ಷ यह साल ನಾವು ಪರಿಶ್ರಮದಿಂದ हम मेहनत से ಈ ವರ್ಷದಿಂದ ಹೆಚ್ಚಾದದನ್ನ ಗಳಿಸಿಕೊಳ್ಳುವ ವರ್ಷ ಇದು. इस साल से ज्यादा कटनी करने वाला साल यह है. ಆಮೆನ್. आमीन. ನಾವು ಸುಮ್ಮನೆ ಕೂತ್ಕೊಳ್ಳೋದು ಆಗುವಂತದ್ದಲ್ಲ, ತನ್ನಷ್ಟಕ್ಕೆ ತಾನೇ ಆಗುವಂತದ್ದಲ್ಲ. वो अपने आप ही होने वाला नहीं है. ಅದಕ್ಕೋಸ್ಕರ ಹೋರಾಡತಕ್ಕದ್ದು. उसके लिए लड़ाई करना जरूरी है. ಆಮೆನ್. आमीन. ಅದಕ್ಕೋಸ್ಕರ ನಿರಂತರವಾಗಿ ಹೋರಾಡತಕ್ಕದ್ದು. निरंतर रीति से उसके लिए लड़ाई करना जरूरी है. ಆಮೆನ್. आमीन. ನಾನು ಹಂಚಿಕೊಳ್ಳುವಂತ ವಾಕ್ಯ आज जो वचन मैं बताने वाला हूँ ಇದೇ ದಿಟ್ಟಿನಲ್ಲಿ, ಅಂದ್ರೆ ಈ ವರ್ಷ ಹೆಚ್ಚಾದ ಬೆಳೆಯನ್ನ, ಈ ವರ್ಷ ಹೆಚ್ಚಾದದನ್ನ ನಮ್ಮ ಜೀವಿತಕ್ಕೋಸ್ಕರ ಕೊಯ್ದುಕೊಳ್ಳುವುದಕ್ಕಾಗಿ, यह साल ज्यादातर हमारे जिंदगी के लिए हासिल करने के लिए, काटने के लिए. ಆಮೆನ್. आमीन. ಇನ್ನೊಂದು ಮಟ್ಟ ಪ್ರವೇಶಿಸಲಿಕ್ಕಿರ್ತೇವೆ. और एक कदम आगे हम बढ़ने वाले हैं. ಆಮೆನ್. आमीन. ಅದೇ ದಿಟ್ಟಿನಲ್ಲಿ उसी बात पर ಇನ್ನು ಸ್ವಲ್ಪ ಆಳಕ್ಕೆ ನಾವು ಪ್ರವೇಶಿಸಬೇಕು. और थोड़े गहराई में हमें प्रवेश करना ಸ್ವಲ್ಪ है. ಮೃದುವಾಗಿ ಹೋಗ್ತೀನಿ ಇವತ್ತು, ಸಹಕರಿಸ್ರಿ. आज थोड़ा धीरे से मैं जाऊंगा. ಆಮೆನ್. आमीन. ಗಂಟಲು ತುಂಬಾ ನೋವಿದೆ, गले में बहुत दर्द है. ತುಂಬಾ ಲಾರ್ಡ್ ಆಫ್ ಎನಿವೆ. ಸೊ ಹಂಚಿಕೊಳ್ಳುವಂಥದ್ದು बांटने वाला चीज, ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಈ ವರ್ಷ ಪ್ರೇರೇಪಿಸ್ತಾ ಇದ್ದಾನೋ, किसके लिए परमेश्वर यह साल हमें प्रेरित कर रहे हैं, ಅದರ ಇನ್ನೂ ಸ್ವಲ್ಪ ಆಳಕ್ಕೆ ನಾವು ಪ್ರವೇಶಿಸುವುದಕ್ಕೆ उसके और भी थोड़े गहराई में प्रवेश करने के लिए. ರೆಡಿ ಇದ್ದೀರಾ? क्या आप तैयार हैं? ಸಿದ್ಧರಾಗಿದ್ದೀರಾ? क्या आप सब तैयार हैं? ಆಮೆನ್. आमीन. ಆದಿಕಾಂಡ ಪುಸ್ತಕದಲ್ಲಿ उत्पत्ति के पुस्तक में ನಡೆದಿರುವ ಒಂದು ಘಟನೆ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. जो एक घटना घटा है, हम सब उसे अच्छी तरीके से जानते हैं. ಏನಪ್ಪಾ ಅಂದ್ರೆ, वो क्या है? ಎಲ್ಲ ಮನುಷ್ಯರು, सारे मनुष्य, ನೀವು ಇದನ್ನ ಧ್ಯಾನ ಕೊಟ್ಟು ಕೇಳಿದ್ರೆ ಅರ್ಥ ಆಗುವಂತ ವಿಷಯ ಇದು. इसे आप ध्यान देकर सुनेंगे तो ही समझने वाला विषय है. ಮನುಷ್ಯರೆಲ್ಲರೂ मनुष्य सब ಕೂಡ್ಕೊಂಡ್ ಬಿಟ್ಟು मिलकर ನಾವು ಒಂದು ಆಕಾಶಕ್ಕೆ ಎತ್ತರಕ್ಕೆ ಮುಟ್ಟುವಂತ ಒಂದು ಗೋಪುರವನ್ನ ಕಟ್ಕೊಳ್ಳೋಣ आसमान को छूने वाला एक बड़ा सा मीनार हम बांधेंगे, ಅಂದ್ರು. उन्होंने कहा. ಕರೆಕ್ಟಾ? सही है. ಅಂದ್ಕೊಂಡ್ಬಿಟ್ಟು ऐसे कहकर ಮಾತ್ರವಲ್ಲ, सिर्फ उतना ही नहीं, ನಮಗೋಸ್ಕರ ನಾವು ಪ್ರಖ್ಯಾತಿಗೆ ಬರೋಣ, हम नामी बनेंगे, ಹೆಸರು ಗಳಿಸೋಣ हम नाम कमाएंगे. ಅಂತ ಮಾತಾಡ್ಕೊಂಡ್ಬಿಟ್ಟು ऐसे कहकर बातचीत कर ಒಂದು कर ಉನ್ನತವಾದ ಗೋಪುರ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು. एक महान मीनार बनाना उन्होंने प्रारंभ किया. ಕರೆಕ್ಟಾ? सही है. ದೊಡ್ಡ ಗೋಪುರ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. एक बड़ा सा मीनार वो बांधने लगे. ದೇವರು ಅದನ್ನ ನೋಡ್ಲಿಕ್ಕೆ ಬಂದಂತೆ. परमेश्वर उसे देखने के लिए आए. ದೇವರು ಅದನ್ನ ನೋಡ್ಲಿಕ್ಕೆ ಬಂದ. परमेश्वर उसे देखने के लिए आए. ಅದನ್ನ ನೋಡಿ ದೇವರು ಅಂದಂತೆ, उसे देखकर परमेश्वर ने कहा, ಒಂದು ಎಲ್ಲಾ ದೇಶದ ಜನರು ಒಂದೇ ಭಾಷೆ, सारे देश के लोग एक ही भाषा है, ಇಂಗ್ಲಿಷ್ ಅಲ್ಲಿ ಅದಕ್ಕೆ ಒನ್ ಟಂಗ್ ಅಂತಾರೆ, ಅಂದ್ರೆ ಒಂದೇ ಭಾಷೆ, ಒಂದೇ ನಾಲಿಗೆ, एक ही बोली, एक ही जबान है, ಒಂದೇ ಭಾಷೆ, एक ही भाषा है, ಮತ್ತು ಎಲ್ಲರೂ ಕೂಡಿರೋದ್ರಿಂದ और सब मिलकर रह रहे, इसीलिए ಅಲ್ಲಿ ಒಂದು ಮಾತು ಹೇಳ್ತಾನೆ ದೇವರು. वहां पर परमेश्वर एक बात को कहते ಇನ್ನು हैं, ಇವರು ನೆನೆಸಿದ್ದನ್ನೆಲ್ಲ ಸಾಧಿಸಿಕೊಳ್ಳೋದಕ್ಕೆ ಇವರಿಗೆ ಯಾವುದೇ ತಡೆ ಇರುವುದಿಲ್ಲ. ಇವ್ರಂದ್ರೆ ಏನ್ ಮನಸ್ಸು ಮಾಡ್ತಾರೋ ಅದನ್ನ ಇವರು ಸಾಧಿಸ್ತಾರೆ. आपसे जो कुछ भी ये मन करेंगे उसे वो हासिल करेंगे ही करेंगे. ಆಮೆನ್. आमेन. ಸೊ ಇವರೆಲ್ಲರೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಿರಲು ಮುಂದೆ ಏನು ಆಲೋಚಿಸಿದರು, ಏನ್ ಹೇಳ್ತಾ ಇದ್ದಾನೆ ನೋಡಿ ದೇವರು, ಮುಂದೆ ಏನು ಆಲೋಚಿಸಿದರು ಇವರಿಗೆ ಅಸಾಧ್ಯವಿಲ್ಲ. आगे ये जो कुछ भी सोचेंगे उनको वो असंभव नहीं ठहरेगा. ಅಂತ ಹೇಳಿ ऐसे कहकर ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರು ಮಾಡೋಣ ಬನ್ನಿ ಅಂದನು. इसीलिए आओ हम उतर कर उनके भाषा में गड़बड़ी डाले कि वे एक दूसरे की बोली को न समझ सके. ಕರೆಕ್ಟಾ? सही है. ಓಕೆ. ಗೋಪುರ ಕಟ್ತಾ ಇದ್ದಾರೆ, वो मीनार को बांध रहे हैं, ಅರ್ಧ ಕಟ್ಟಿದ್ದಾರೆ. आधा उन्होंने बांध लिया है. ಈಗ ದೇವರು ಭಾಷೆ ಚೇಂಜ್ ಮಾಡ್ಬಿಟ್ರೆ ನಿಂತ ಕೆಲಸ. अब परमेश्वर भाषा को बदल देंगे तो क्या काम रुक गया? ಇವತ್ತು ಚಂದ್ರನವರೆಗೂ ಹೋಗ್ಬಿಟ್ಬಿಟ್ರ, आज चांद तक पहुंच चुके हैं. ಅಂದ್ರೆ ದೇವ್ರು ಫೇಲ್ ಆದ್ನ. उसका मतलब परमेश्वर नाकाम ठहर गए. ಇವತ್ತು आज ಬರೀ ಚಂದ್ರನ ಬಳಿಗೆ ಹೋಗೋದು ಮಾತ್ರ ಅಲ್ಲ, सिर्फ चांद के पास जाना नहीं. ವಾಟ್ ಇಸ್ ಮಾರ್ಸ್? ಬುಧ ಗ್ರಹ ಅಲ್ಲ, ಮಂಗಳ ಗ್ರಹ.
ಮಂಗಳ ಗ್ರಹದವರೆಗೂ ಹೋದ್ರು. मंगल ग्रह तक भी वो चले गए. ನಿಂತ क्या वो रुका? ನಿಂದ್ರಲಿಲ್ಲ. नहीं रुका. ಅಂದ್ರೆ ದೇವ್ರ ಫೇಲ್ ಆದ್ರ उसका मतलब क्या परमेश्वर नाकाम ठहर गए, ಅಥವಾ ನಾವು या फिर हम ಅದ್ರಲ್ಲಿ ಏನೋ ತಪ್ಪು ಓದ್ತಾ ಇದೀವ, उसमें कुछ तो गलत पढ़ रहे हैं, ಅದ್ರಲ್ಲಿ ಏನೋ ಇದೆ ಅದು ನಮ್ಮ ಕಣ್ಣಿಗೆ ಬೀಳ್ತಾ ಇಲ್ವಾ? उसमें कुछ तो है जो हमारे नजरों में नहीं पड़ रहा. ಎಷ್ಟು ಜನರಿಗೆ ನಾನು ಮಾತಾಡ್ತಾ ತಿಳಿತಾ ಇದೆ? कितने लोग समझ पा रहे हैं जो मैं कह रहा हूँ? ಹೇಳೋದು ಅರ್ಥ ಆಗ್ತಾ आप समझ रहे हैं जो मैं कह रहा हूँ? ಯಾಕಪ್ಪ? ऐसा क्यों है? ಒಂದು ಭೂಕಂಪ ಬಂದಿದ್ರೆ ಇಡೀ टावर मुगिद ಬೀಳ್ಬೋದಿತ್ತಲ್ಲ. एक भूकंप आ जाता तो पूरा मीनार गिर सकता ಯಾಕೆ था. ದೇವರು क्यों ಒಂದು परमेश्वर ವೇಳೆ अगर ಭೂಕಂಪ ಕಳಿಸೋಣ, भूकंप भेजूंगा, ಎಷ್ಟು ಸಾರಿ ಕಟ್ತಾರೋ कितने बार बांधेंगे, ಅಷ್ಟು ಸಾರಿ ಭೂಕಂಪ ಕಳಿಸೋಣ, उतने बार भूकंप भेजेंगे. ತಾವೇ ಸಾಕಾಗಿ ಕಟ್ಟೋದನ್ನ ಬಿಟ್ಬಿಡ್ತಾರಂತ ಲೆಕ್ಕ ಹಾಕಿ वो खुद ही थक कर छोड़ देंगे के गिनती कर कर. ಭೂಕಂಪ ಕಳಿಸಬಹುದಿತ್ತಲ್ಲ. भूकंप भेज सकते थे ना. ಜನವರಿ 1, 2024 जनवरी 1, 2024 ಜಪಾನ್ ನಲ್ಲಿ ದೊಡ್ಡ ಭೂಕಂಪ ಆಯ್ತು. ಮತ್ತೆ जापान में फिर से एक बार बड़ा सा भूकंप 106 हुआ. ಜನ ಸತ್ತಿದ್ದಾರೆ. वहाँ पर कई लोग मर गए. ಕೇಳ್ತಾ ಇದ್ದೀರಾ? क्या आप सुन रहे हैं? ಒಂದು ಭೂಕಂಪ ಕಳಿಸ್ಬಿಟ್ಟಿದ್ರೆ ಕೆಲಸ ಆಗ್ಬಿಟ್ಟಿರ, एक भूकंप को भेज देते तो काम खत्म हो जाता, ಅಥವಾ ಒಂದು ಬಿರುಗಾಳಿ ಕಳಿಸಿದ್ರೆ या फिर एक आंधी को भेजते ಕೆಲಸ ಆಗ್ಬಿಟ್ಟಿರೋದು. काम खत्म हो जाता. ಭಾಷೆ ಬದಲಾಯಿಸಿದ್ರೆ भाषा को बदलते हैं तो ಆಮೇನ್ आमेन. ಮತ್ತೆ ಕೂಡ್ಕೊಂಡ್ರಲ್ಲ. फिर से वो एक हो गए ना. ಈಗ अब ಕನ್ನಡದವ್ರು ಕೂಡ್ಕೊಂಡ್ರ, कन्नड़ा वाले एकत्र हो गए, ತಮಿಳ್ನವ್ರು ಕೂಡ್ಕೊಂಡ್ರ, तमिल वाले एक हो गए, ಲೆಬನೀಸ್ ಕೂಡ್ಕೊಂಡ್ರ, सारे लेबनी एक हो गए. ಹೌದಲ್ಲ? सही है. ಹಿಂದಿದವ್ರು ಕೂಡ್ಕೊಂಡ್ರ. हिंदी वाले एक हो गए. ಯಾಕೆ ದೇವ್ರಿಗೆ ಅಷ್ಟು ಮುಂದಾಲೋಚನೆ ಲೆಕ್ಕ ಇಲ್ವಾ? क्यों परमेश्वर आगे के सोच को नहीं सोचते? ಕರೆಕ್ಟಾ? सही है. ಏನೋ ಇಲ್ಲಿ ಏನೋ ಮಿಸ್ ಆಗಿದೆ. यहाँ पर कुछ तो चुक रहा है. ಯೋಚಿಸ್ತಾ ಇದ್ದೀರಾ ಅನ್ಕೊಳ್ತೀನಿ. मैं सोचता हूँ कि आप सोच रहे ಇಲ್ಲಿ हो. ಏನೋ ಸ್ವಲ್ಪ ಮಿಸ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. यहाँ पर कुछ तो मिस हो रहा है कि मुझे लग रहा है. एक तो ನಾವು ಓದೋದ್ರಲ್ಲಿ ಏನೋ ಯಾವುದೊಂದು ಅಡಕವಾದದನ್ನ ನಾವು ತಿಳ್ಕೊಳ್ತಾ ಇಲ್ಲ. जो हम पढ़ रहे हैं उसमें जो छुपा है उसे हम समझ नहीं रहे. ಕರೆಕ್ಟಾ? सही है. ಆಮೇನ್. ಯಾಕಂದ್ರೆ ದೇವರು ಫೇಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्योंकि परमेश्वर नाकाम नहीं हो सकते, संभव ही नहीं है. ದೇವರು ಮುಂದಾಲೋಚನೆಯನ್ನ ಮಾಡದೇ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. परमेश्वर आगे बिना सोचे नहीं रह सकते. ಇದು ಬರೀ ಭಾಷೆಯ ಬಗ್ಗೆ ಅಲ್ಲ, ये सिर्फ भाषा के बारे में नहीं है. ಇದರಲ್ಲಿ ಏನೋ ಆಳವಾದದ್ದಿರಲೇಬೇಕು. इसमें कुछ तो गहराई चीज ಆ रहना ही ಭಾಗವನ್ನೆಲ್ಲ है. ಇನ್ನೊಂದ್ಸಾರಿ ಓದ್ಕೊಳ್ಳೋಣ ಮುಂದೆ ಹೋಗೋದಕ್ಕಿಂತ ಮುಂಚೆ. आगे बढ़ने से पहले उस भाग को और एक बार हम ನಾನು पढ़ेंगे. ಆಗ್ಲೇ ನಿಮಗೆ ಹೇಳಿದೆ, जिस पहले ही मैंने आपको बताया. ಧ್ಯಾನ ಕೊಟ್ಟು ಕೇಳಿ. ध्यान देकर सुनिएगा, ಯಾಕಂದ್ರೆ ನನಗೆ ಸಾಕಷ್ಟು ಶಕ್ತಿ ಇಲ್ಲ. क्योंकि मेरे अंदर उतना बल नहीं है. ಸ್ವಲ್ಪ ದಯವಿಟ್ಟು ಧ್ಯಾನ ಕೊಟ್ಟು ಕೇಳಿ. थोड़ा कृपया करके ध्यान देकर सुनिए. ಈ ವರ್ಷ यह साल ಏನೇ ಬರಲಿ, चाहे कुछ भी आए, ಈ ವರ್ಷ यह साल, ಈ ವರ್ಷದಿಂದ इस साल से ನಾವು ಹೆಚ್ಚಾದನ್ನ ನಾವು ಶೇಖರಿಸಿಕೊಳ್ಳೋರಿದ್ದೇವೆ. हम ज्यादातर एकत्र करने वाले हैं. ಅದಕ್ಕೋಸ್ಕರ ಈ ರಹಸ್ಯಾರ್ಥಗಳನ್ನು ಬಿಚ್ಚಲಿಕ್ಕೆ ಪ್ರಾರಂಭ ಮಾಡುವಾಗ उसके लिए इन राजों को जब हम खोलने लगेंगे, ಅದೇ ದಿಟ್ಟಿನಲ್ಲಿ उसी दिशा में, ಅಂದ್ರೆ उसका ಈ मतलब ವರ್ಷದಿಂದ इस साल से ಹೆಚ್ಚಾದದನ್ನ ಗಳಿಸಿಕೊಳ್ಳೋದಕ್ಕೆ, ज्यादा चीजों को हासिल करने के लिए, ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿ ಈ ವರ್ಷದಿಂದ ನಾವು ಪಡ್ಕೊಳ್ಬೇಕು. उत्तम सेहत को इस साल से हमें पाना ಉತ್ತಮವಾದ है. ಆಶೀರ್ವಾದಗಳನ್ನ ಪಡ್ಕೊಳ್ಬೇಕು. उत्तम आशीषों को पाना है. ಅದನ್ನ ನಾವೆಲ್ಲರೂ ಈ ವರ್ಷ हम सब यह साल ಸಭಿಕರಲ್ಲ, कलीसिया के सदस्य ಈ नहीं ವರ್ಷ हैं. ನಾವೆಲ್ಲರೂ ಸಾಧಕರು. यह साल हम सब हासिल ನಾವು करने वाले हैं. ಸಾಧಿಸಿಕೊಳ್ಬೇಕು. हमें हासिल करना है. ಕೇಳ್ತಾ ಇದ್ದೀರಾ? क्या आप सुन रहे हैं? ಕೇಳ್ತಾ ಇದ್ದೀರಾ? क्या आप सुन रहे हैं? ಎರಡನೇದಾಗಿ, दूसरा चीज, ಮನುಷ್ಯನು ಏನೋ ಒಂದು ಆಟಿಕೆ ಸಾಮಾನು ಕಟ್ತಾ ಇದ್ದಾನೆ. मनुष्य कुछ तो एक खिलौना बांध रहा है. ಕರೆಕ್ಟಾ? सही है. ಈ ಸಣ್ಣ ಮಕ್ಕಳು ಆಟ ಆಡ್ತಾ ಇರ್ತಾರೆ ನೋಡಿ, ये छोटे बच्चे खेलते हैं, ಟ್ರಕ್ ತಗೊಂಡು ಬುರ್ರ ಅಂತ ಹೋಗ್ತಿರ್ತಾರೆ. ट्रक लेकर ऐसे खेलते रहते हैं. ನೀವು ಉಫ್ ಅಂತ ಊದಿದ್ರೆ आप ऐसे फूकेंगे ಆ तो ಟ್ರಕ್ ಹೊಳ್ಳಿ ಬೀಳ್ತದೆ. वो ट्रक जो है उल्टा गिर जाएगा. ಕರೆಕ್ಟಾ ಇಲ್ಲ? सही है या नहीं? ಕರೆಕ್ಟಾ ಇಲ್ಲ? सही है या नहीं? ನಮ್ ಜೀವನನು ದೇವ್ರ ಮುಂದೆ ಹಂಗೆ. हमारा जिंदगी भी परमेश्वर के सामने वैसे ही है. ಸ್ವಲ್ಪ ನಾನು ಫ್ಲೈಟ್ ಅಲ್ಲಿ ಹೋಗುವಾಗ ನೋಡ್ಬೇಕು ನೀವು, फ्लाइट में जब जाते हैं तब देखना है. ದೊಡ್ಡ ದೊಡ್ಡ ಹೊಲಗಳು ಇಷ್ಟೇ ಸ್ಕ್ವೇರ್ 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 ಚೌಕ್ ಚೌಕ್ ಕಾಣ್ತಾ ಇರ್ತದೆ. बड़े बड़े नदी इतने छोटे छोटे दिखते हैं. ದೊಡ್ಡ ದೊಡ್ಡ ಹೊಲಗಳು, बड़े बड़े खेत, ಅಗಲಾದಂತ ನದಿಗಳು, बड़े चौड़े नदियाँ. ಯಾರೋ ಸ್ಕೆಚ್ ಪೆನ್ ತಗೊಂಡು ಹಿಂಗೆ ಎಳೆದಂಗ ಇರ್ತದೆ ಮೇಲಿನಿಂದ, ಇಟ್ಟೇ ತಳ್ಳಗೆ ಹಿಂಗೆ किसी ने ಗಟ್ರನೂ ಇಲ್ಲ. स्केच पेन लेकर लिखा हो उस तरीके से नजर आते हैं. ಅಲ್ಲಿ ನೀವೇನೇ ಮಾಡಿದ್ರು वहाँ पर जो कुछ भी आप ಮೇಲಿನಿಂದ ನೋಡುವಾಗ करेंगे, ಆಟ ಆಡ್ದಂಗ ಇರ್ತದೆ. ऊपर से जब देखते हैं तो आप खेल रहे हो उस तरीके से नजर आता है. ಮನುಷ್ಯ ಅಷ್ಟೇ ದೇವ್ರ ದೃಷ್ಟಿಯಲ್ಲಿ. परमेश्वर की नजरों में मनुष्य सिर्फ उतना ही है. ಅವನು ಒಂದು ಉಫ್ ಅಂದ್ರೆ अगर वो ऐसे उफ कर ಎಲ್ಲ देंगे ಉಳ್ಳಿ तो ಬಿಡ್ತದೆ. सब कुछ उल्टा होकर गिर जाएगा. ಅಂತದ್ರಲ್ಲಿ ऐसे में ಇವನು ಏನೋ ಒಂದು ಆಟಿಕೆ ಸಾಮಾನು ಕಟ್ತಾ ಇದ್ದಾನೆ. ये कुछ तो एक खिलौना बांध रहा है.
ಅದನ್ನ ದೇವರಿಷ್ಟು ಗಂಭೀರವಾಗಿ ಎಣಿಸಿ उसे परमेश्वर से गंभीर तरीके से गिनकर ಅದನ್ನ ನಿಲ್ಲಿಸ್ಲಿಕ್ಕೆ उसे रोकने के लिए ಬರ್ಬೇಕಂದ್ರೆ अगर आना है तो, ಮತ್ತು ಅದಕ್ಕೆ ಕಾರಣ और उसके लिए कारण ಅವರ ಮಾತು उनके बात ಆಗಿರುವುದಾಗಿದ್ರೆ अगर वो है तो ಕರೆಕ್ಟಾ? सही ಅವ್ರು है, ಕಟ್ತಾ ಇದ್ದಾರೆ, वो बांध रहे हैं, ಆ ಕಟ್ಟೋದಕ್ಕೆ ಬಲ वो बांधने के लिए बल, ಆ ಸಿಮೆಂಟ್ ಅಲ್ಲ, वो सीमेंट नहीं ಇಟ್ಟಿಗೆ है, ಅಲ್ಲ. ईट नहीं है। ದೇವರು ಹೇಳಿದ್ದೇನೆಂದ್ರೆ ಅವ್ರ ಭಾಷೆ ಅಂತ परमेश्वर ने क्या कहा कि उनका भाषा है, ಅಂದಮೇಲೆ ऐसा है तो ಅದ್ರಲ್ಲಿ ಏನೋ ಇದೆ. उसमें कुछ तो है। ದೇವರು ಅವ್ರ ಭಾಷೆ ಮೇಲೆ ಆಕ್ರಮಣ ಮಾಡಿದ ಅಂದ್ರೆ परमेश्वर ने अगर उनके भाषा पर आक्रमण किया है तो ಅದರ ಅರ್ಥ उसका मतलब ಆ ನಾಲಿಗೆ ಆ ಭಾಷೆಯಲ್ಲಿ ಏನೋ ಇತ್ತು. वो जबान में उस भाषा में कुछ तो था। ಇದು ಬರೀ ಭಾಷೆ ಬದಲಾವಣೆ ಅಲ್ಲ, ಇದು ये सिर्फ भाषा का बदलना नहीं है, ಇದು ಹೊರಗಡೆ ಎಷ್ಟು ಕಾಣಿಸ್ತದೋ ಅಷ್ಟಿಲ್ಲ, ಇದು ಒಳಗಡೆ ಇನ್ನೂ ಏನೋ ಆಳ ಇದೆ. वे बाहर से जितना दिखता है उतना नहीं, अंदर ಒಂದು गहराई में ವೇಳೆ कुछ है। अगर ದೇವರು ಅವರ परमेश्वर ಭಾಷೆಯ ಮೇಲೆ ದಾಳಿ ಮಾಡಿದ उनके भाषा पर उन्होंने आक्रमण किया, ಅಂದ್ರೆ ನಾಲಿಗೆ उसका मतलब भाषे। जबान, भाषा ದಾಳಿ ಮಾಡಿದ ಅಂದ್ರೆ उन्होंने आक्रमण किया, यानी ಅದರ ಅರ್ಥ उसका मतलब ಅದರಲ್ಲಿ ಏನೋ ಭಯಂಕರವಾದದ್ದಿದೆ. उसमें कुछ तो भयंकर चीज है। ಈ ವರ್ಷ यह साल ಅದನ್ನು ನಾವು ಹೊರಗೆ ತೆಗಿಲಿಕ್ಕೆ ಹೋಗ್ತಾ ಇದ್ದೀವಿ. उसे हम बाहर निकालने वाले हैं। ಅವನ್ ಆ ವಚನಗಳನ್ನ ಇನ್ನೂ ನೋಡ್ಕೊಳ್ಳೋದಾದ್ರೆ उन वचनों को और एक बार हम देखेंगे तो ಧ್ಯಾನ ಕೊಟ್ಟು ಕೇಳ್ರಿ, ध्यान देकर सुनिएगा, ಸ್ವಲ್ಪ ನೀವು ಧ್ಯಾನ ಕೊಟ್ಟು ಓದಿದ್ರೆ ಅಂದ್ರೆ थोड़ा उस पर ध्यान देकर आप पढ़ेंगे तो ದೇವರು ಅವರ ಕ್ಷಮತೆ ಬಗ್ಗೆ ಮಾತಾಡ್ದ. परमेश्वर ने उनकी क्षमता के बारे में बात किया। ಇವರು ಒಂದೇ ಜನಾಂಗ, ಇವರೆಲ್ಲರೂ ಒಂದೇ ಭಾಷೆ. ये ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವರಾಗಿರಲು ಮುಂದೆ ಏನು ಆಲೋಚಿಸಿದ್ರು ಅಂದ್ರೆ ಆ ಭಾಷೆ ಆಲೋಚನೆ, उसका मतलब वो भाषा और सोच, ಇವೆರಡರಲ್ಲಿ ಏನೋ ಇದೆ ನಿಮ್ಮ ಜೀವನದ ಬಗ್ಗೆ. इन दोनों में कुछ तो है आपके ಯಾಕಂದ್ರೆ जिंदगी के ಆತನ ಏನ್ बारे ಹೇಳ್ತಾ में, ಇದ್ದಾನಂದ್ರೆ क्योंकि वो क्या कह रहे हैं, ಇವೆರಡು ಆಲೋಚನೆ ಮತ್ತು ಭಾಷೆ ಬೇರೆ ಬೇರೆ ಆಗದೆ ಹೋದ್ರೆ, यह दोनों सोच और विचार दूसरे नहीं होंगे तो, ಅಂದ್ರೆ ಆಲೋಚಿಸಿದನ್ನ ಅವನು ಹೇಳಲಿಕ್ಕೆ ಬರದೆ ಹೋದ್ರೆ, और जो वो सोच रहा है अगर वो नहीं कह पा रहा है तो, ಯೋಚಿಸಿದನ್ನೆಲ್ಲ ಸಾಧಿಸಿಕೊಳ್ತಾನೆ. जो वो सोचता है वो सब कुछ हासिल करेगा। ಅದನ್ನ ದಾಳಿ ಮಾಡಿದ ದೇವರು ನಿಲ್ಲಿಸದ. परमेश्वर ने उस पर आक्रमण किया, उसे रोक दिया। ऐसा है तो ಈ ಭಾಷೆ ಆಲೋಚನೆ ನಂತರ ಬರೋಣ. ಈ ಭಾಷೆ ಬಗ್ಗೆ ಏನೋ ಆಳವಾದದಿದೆ. इस भाषा के बारे में कुछ तो गहरा चीज है। ಕರೆಕ್ಟಾ? सही है, ಇಂಟ್ರೆಸ್ಟಿಂಗ್ ಇದೆಯಾ क्या ये दिलचस्प है? ಯವನಸ್ಥರು जवान लोग, ಈ ವರ್ಷ यह साल ನಾವು ಕಟ್ಕೊಳ್ಬೇಕ. हमें बांधना है, ಈ ವರ್ಷ यह साल ನಾವು ಎದ್ದೇಳಬೇಕು. हमें जाग उठना है। ಎಂದು ಕೊಯ್ಕೊಳ್ಳಲಾರ್ದಂತ ಬೆಳೆಯನ್ನ ಈ ವರ್ಷದಿಂದ ನಾವು ಕೊಯ್ಕೊಳ್ಬೇಕು. कभी भी नहीं काटने वाले कटनी को इस साल से हमें काटना है, ಅದಕ್ಕೆ ಈ ರಹಸ್ಯಾರ್ಥಗಳನ್ನ ನಾವು ಬಿಚ್ಕೊಳ್ಳೇಬೇಕು. और उसके लिए इन राजों को हमें खोलना ही है। ಪರಲೋಕದಿಂದ ಇಳಿದು स्वर्ग से उतरकर, ಅವರ ಆರೋಗ್ಯ ಅಲ್ಲ, उनका सेहत नहीं, ಅವರ ಮೈಕೈ ಅಲ್ಲ, उनका हाथ पैर नहीं, ಅವ್ರ ಭಾಷೆ ಮೇಲೆ ದೇವರು ದಾಳಿ ಮಾಡಿದ ಅಂದ್ರೆ ಅದರಲ್ಲಿ ಏನೋ ಐತಲ್ಲ, उनके भाषा पर परमेश्वर अगर आक्रमण कर रहे तो उसके ऊपर कुछ तो है ना, ಏನೋ ಐತೆ ಅಲ್ಲಿ. वहां पर कुछ तो है। ಅವನು ಅದನ್ನೇ ಟಾರ್ಗೆಟ್ ಮಾಡ್ಕೊಂಡ ದೇವರು ಅಂದ್ರೆ अगर परमेश्वर ने उसी को टारगेट बनाया है तो ಅದರಲ್ಲಿ ಏನೋ ಐತೆ. उसमें कुछ तो है। ಅರ್ಥ ತಿಳ್ಕೊಳ್ಬೇಕಾದಂತ ವಿಷಯ उनको ಏನು? समझने वाला विषय क्या है? ದೇವರು ಪ್ರಾಕೃತಿಕವಾದದ್ದನ್ನ ದಾಳಿ ಮಾಡೋದಿಲ್ಲ. परमेश्वर प्राकृतिक चीजों पर आक्रमण नहीं करते। ಪ್ರಾಕೃತಿಕ ಏನು ದೇವರಿಗೆ? परमेश्वर के सामने ये प्राकृतिक चीज क्या है? ಕೆಂಪು ಸಮುದ್ರ ಒಂದೇ ಸರಿ ಅಷ್ಟೇ ದೇವರಿಗೆ. लाल समंदर परमेश्वर के सामने सिर्फ उतना ही है। ಒಣ ಕಲ್ಲು ಬಂಡೆ एक सूखा हुआ चट्टान ಬರೀ ಒಂದು ಅಷ್ಟೇ ದೇವರಿಗೆ. सिर्फ उतना ही परमेश्वर के लिए है, वो पानी देना है। ಪ್ರಾಕೃತಿಕ ವಿಷಯಗಳ ಬಗ್ಗೆ ದೇವರು ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. प्राकृतिक विषयों के बारे में परमेश्वर दिमाग खराब ही नहीं करते। ಅಂದ್ರೆ उसका मतलब ಅರ್ಥ ಮಾಡ್ಕೊಳ್ಳೋಣ. हम उसे समझ लेंगे। ವಿಮೋಚನ ಕಾಂಡ निर्गमन का पुस्तक 12ನೇ ಅಧ್ಯಾಯ उसका 12वां अध्याय 12ನೇ ವಚನ. 12वां वचन। ವಿಮೋಚನ ಕಾಂಡ निर्गमन का पुस्तक 12ನೇ ಅಧ್ಯಾಯ 12वां अध्याय 12ನೇ ವಚನ. 12वां वचन। ಈ ವರ್ಷ यह साल ಕರ್ನಾಟಕದಲ್ಲಿ ಒಂದು ಸುಳಿಗಾಳಿ ಏಳಲಿಕ್ಕಿದೆ. कर्नाटका में एक भवंडर उठने वाला ಅದನ್ನ ನಾನು है। ಹೆಂಗ್ ನೋಡ್ತಾ ಇದ್ದೇನೆ ಅಂದ್ರೆ ಟೊರ್ನಾಡೋ ಅಂತ ಇರಲ್ಲ, ಅದು ಸುತ್ತುತ್ತಾ ಇಡೀ ಕರ್ನಾಟಕ ಅದು ಹಿಂಗೆ ಬಿರುಗಾಳಿ, ಇದು ಏನು ಸುಂಟರ್ ಗಾಳಿ ಗೊತ್ತಾ? भवंडर आप जानते ಸುಂಟರ್ हो, ಗಾಳಿ ತರ भवंडर के जैसे ಭಯಾನಕವಾದದ್ದು ದೊಡ್ಡದು. एक भयानक बड़ा ಅದು सा, ಸುತ್ತುತ್ತಾ वो घूमते। ಎಷ್ಟು ಜನರಿಗೆ ಇದ್ರ ಬೆಲೆ ಗೊತ್ತಿಲ್ಲ, ನಾನು ರಿಲೀಸ್ ಮಾಡ್ಬೇಕು ಮಾಡ್ತಾ ಇದ್ದೀನಿ ಅಷ್ಟೇ.
ಅದು ಸುತ್ತುತ್ತಾ वो ऐसे घूमते ಇಡೀ ಕರ್ನಾಟಕವನ್ನು ಆವರಿಸ್ಕೊ ಅಂದ್ರೆ ಇಡೀ ಕರ್ನಾಟಕವನ್ನು ಪ್ರಯಾಣಿಸ್ಲಿಕ್ಕಿದೆ. वो पूरे कर्नाटका में सफर करने वाला ಒಂದು है। ಬಾಣದ ಹಾಗೆ ಅದು ಹೋಗ್ತದೆ एक ತೂರ್ಕೊಂಡು. तीर के जैसे वो जाएगा। ನೀವು ಸಿದ್ಧರಾಗಿರ್ಬೇಕು ಈ ವರ್ಷ. यह साल आपको तैयार रहना है। ಅರ್ಥ ಆಯ್ತಾ? आप समझ रहे ಅಂದ್ರೆ हैं उसका ಯೇಸು मतलब? ಸ್ವಾಮಿ ಹಾದು ಹೋಗ್ತಾ ಇದ್ದಾಗ यीशु मसीह जब गुजर कर जा रहे थे ಆ ಕುರುಡನ್ ಕೂಕ್ಕೊಂಡ, वहां पर उस अंधे ने उन्हें पुकारा, ದಾವೀದ ಕುಮಾರನ ನನ್ನ ಮೇಲೆ ದಯೆ ಇರಲಿ. दाऊद के पुत्र मुझ पर आप दया ಯಾಕಂದ್ರೆ रखो, ಅವ್ನು ಗೊತ್ತಿತ್ತು क्योंकि वो जानते थे ಇದೇ ಒಂದೇ ಚಾನ್ಸ್ ನಂದು. ये सिर्फ एक ही मौका ಅವ್ನು है ಹೋದ मेरा। ಅಂದ್ರೆ अगर वो चले गए ಅವನನ್ನು तो ಹುಡ್ಕೊಂಡು ಹೋಗ್ಲಿಕ್ಕೆ ನನಗೆ ಕಣ್ಣಿಲ್ಲ. उनको ढूंढते हुए जाने के लिए मुझे आंख नहीं है। ಹಂಗೆ ಇರ್ತದೆ ಈ ವರ್ಷ. ऐसे ही रहेगा यह ನೀವು साल। ಕಣ್ಣು ಮುಚ್ಚಿದ್ರಿ आपने आंख बंद किया, ಆ ಬಿರುಗಾಳಿ ಸುತ್ತಕೊಂಡು ಹೋಗ್ಬಿಡ್ತದೆ. वह आंधी जो अगर है वो चला एಚ್ಚರವಾಗಿದ್ರೆ जाएगा। ಅಂದ್ರೆ लेकिन अगर आप चौकस रहेंगे तो ಜೀವನದಲ್ಲಿ ನೆನೆಸದಂತ ಸಂಗತಿಗಳನ್ನು ಕೊಯ್ಕೊಂಡು ಬಿಡ್ತೀರಾ. जिंदगी में जो आपने सोचा भी नहीं ऐसे चीजों को आप काटेंगे। ಆಮೇನ್. आमेन। ಅದಕ್ಕೆ ಈ ವರ್ಷ ಬಹಳ ಅಲರ್ಟ್ ಆಗಿರ್ಬೇಕು. इसीलिए यह साल बहुत ही चौकस हमें रहना ಪ್ರಾರ್ಥನೆಯಲ್ಲಿ है। ಎಚ್ಚರವಾಗಿರ್ಬೇಕು. प्रार्थना में हमें चौकस रहना है। ಚಿಕ್ಕ ಚಿಕ್ಕ ಮನಸ್ತಾಪಗಳನ್ನ छोटे छोटे गलत फहमियों को ಕಾರಣ ಮಾಡ್ಕೊಂಡು कारण बनाकर ಆಶೀರ್ವಾದವನ್ನು ಕಳ್ಕೊಳ್ಬಾರ್ದು ಈ ವರ್ಷ. आशीषों को यह साल नहीं खोना ಈ है। ವರ್ಷ यह साल ದೇವರು ಹೊಸ ಹೃದಯಗಳನ್ನು ಕೊಡುವ ವರ್ಷ. परमेश्वर नए हृदयों को देने वाला ನಿಮ್ಮ साल है। ಮನೆಗಳಲ್ಲಿ आपके घरों में ಜನರ ಹೃದಯಗಳು ಪರಿವರ್ತನೆಗೊಳ್ಳುತ್ತದೆ. लोगों के हृदय वो बदलेंगे। ಕೇಳ್ತಾ ಇದ್ದೀರಾ? क्या आप सुन रहे हैं? ದೇವರು ಅವರ ಭಾಷೆನ ದಾಳಿ ಮಾಡಿದ ಅಂದ್ರೆ परमेश्वर ने अगर उनके भाषा पर आक्रमण किया तो ಏನೋ ಇರಬಹುದಲ್ಲ. वहां पर कुछ तो ನೋಡಿ रहना है ವಿಮೋಚನ ना। ಕಾಂಡ 12 ಏನ್ ಹೇಳ್ತದೆ? देखिए निर्गमन का पुस्तक 12वां अध्याय 12वां वचन क्या कहता है? ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರಲ್ಲಾಗಲಿ ಪಶುಗಳಲ್ಲಾಗಲಿ ಹ, ಚೊಚ್ಚಲಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ಇದ್ಯಾಕ್ ಬೇಕಿತ್ತು? ये क्यों चाहिए था? ಎಲ್ಲರ ಮೊದಲೇ ಚೊಚ್ಚಲ ಎಲ್ಲವನ್ನ ಸಂಹರಿಸಿದ್ರೆ ಫರೋನ್ ಬಿಟ್ಕೊಡ್ತಿದ್ನಲ್ಲ. सारे पहलौठों को मार देगा तो फरो छोड़ देता ಆದ್ರೆ था ना। ಐಗುಪ್ತದ ಎಲ್ಲಾ ದೇವತೆಗಳಿಗೂ ಅವ್ರನ್ನ ಬಿಡೋದಿಲ್ಲ ನಾನು, ಅವರಿಗೆ ನ್ಯಾಯ ತೀರಿಸ್ತೀನಿ, ಅವ್ರಿಗೆ ಶಿಕ್ಷೆ, ಕನ್ನಡದಲ್ಲಿ ಶಿಕ್ಷೆ ಮಾಡ್ತೀನಿ ಅವ್ರಿಗೆ ಅಂತ. ಇದೇನು ಅವಶ್ಯ ಇತ್ತು? और मिस्र देश के देवता को मैं दंड दूंगा, ये क्यों जरूरी था? ಯಾರಿಗಾದ್ರೂ ಅರ್ಥ ಆಗ್ತದೆ? क्या कोई समझ पा रहा है? ಕರೆಕ್ಟಾ? सही है। ದೇವರು परमेश्वर, ಕೇಳಿ, सुनिए, ದೇವರು परमेश्वर ಪ್ರಾಕೃತಿಕವಾದದ ಮೇಲೆ ದಾಳಿ ಮಾಡೋನಲ್ಲ. जो प्राकृतिक है उन पर आक्रमण नहीं करते। ಆತನ ಏನ್ ಹೇಳ್ತಾ ಇದ್ದಾನಂದ್ರೆ, वो क्या कह रहे हैं? ಐಗುಪ್ತ ದೇಶದ ಪ್ರತಿಯೊಂದು ದೇವತೆಗಳಿಗೆ मिस्र देश में रहने वाले हर एक देवताओं को ನಾನು ಶಿಕ್ಷೆ ಕೊಡ್ತೀನಿ. मैं दंड दूंगा। ಯಾಕೆ? क्यों? ಏನ್ ಅವಶ್ಯ ಇತ್ತು? क्या जरूरी था? ಹೇಳ್ತೀನಿ ಕೇಳಿ. मैं बताता हूँ, सुनिए। ಈ ಮೇಸ್ತ್ರಿಗಳು यह मेस्त्री जो है, ಇವರು ಇಸ್ರಾಯೇಲ್ರಿಗೆ ಎಷ್ಟು ಹೊಡಿತಿದ್ರು, यह इसराइलियों को इतना मारते थे ಗುಲಾಮತನದಲ್ಲಿ, गुलामी में। ಆ ಪ್ರತಿಯೊಂದು ಕ್ರೂರತನದ ಹಿಂದೆ ಈ ಆತ್ಮಿಕ ಬಲ ಇತ್ತು. वो सारे क्रूरता के पीछे यह आत्मिक बल था। ಯಾರು ದುರಾತ್ಮನ ಪ್ರೇರೇಪಣೆ ಇಲ್ಲದೆ ದುಷ್ಟರಾಗೋದಿಲ್ಲ. कोई भी दुरात्मा के प्रेरेपण के बगैर दुष्ट नहीं बनते। ಒಬ್ರು ನನಗೆ ಹೇಳ್ತಾ ಇದ್ರು, एक व्यक्ति मुझसे कह रहे थे, ಇಲ್ಲೆಲ್ಲ यहाँ पर नहीं, ಗೋವಾದಲ್ಲಿ ಒಬ್ರು ಹೇಳ್ತಾ ಇದ್ರು, गोवा में एक व्यक्ति कह ಅವ್ರ रहे ಮನೆಗೆ थे, ನಾನು ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ, उनके घर में उनसे मिलने में गया ತಮ್ಮ था, ತಾಯಿ ಬಗ್ಗೆ ಮಾತಾಡ್ತಾ वो ಇದ್ದಾರೆ. अपने माँ के बारे में बात ಅವ್ರು कर ಹೇಳ್ತಾರೆ, रहे हैं। वो कहते हैं, पास्टर, पासवान जी, ನಮ್ಮ ತಾಯಿಗೆ हमारे माँ को ಸ್ಪೆಷಲಿ ಅವಳು ಏನಾದ್ರೂ ಸ್ವಾರ್ಥದಿಂದ ಜಗಳ ಮಾಡಿ ಅಂದ್ರೆ ಈ ಆಸ್ತಿಯಲ್ಲೆಲ್ಲ ತುಂಬಾ ಮಕ್ಕಳು, ತಾಯಿ ಮಕ್ಕಳು ಎಲ್ಲ ಬಹಳ ಹೊಡೆದಾಟ ಆಗಿದೆ. जायदाद के विषय में सब बहुत मारामारी ಸೊ हुआ है। ಅವ್ರು ಹೇಳ್ತಾರೆ, वो कहते हैं, ಅವಳು ಬಂದ್ಲಂದ್ರೆ अगर वो आती है ಅವಳ तो ಮುಖಾನೇ ಬೇರೆ ಇರ್ತದೆ, उनका चेहरा ही अलग होता ಅವಳ है, ಮುಖ ಬದಲಾಗ್ಬಿಟ್ಟಿರ್ತದೆ, उनका चेहरा बदल ಅವಳ जाता है, ಭಾಷೆ ಬಹಳ ದುರ್ಭಾಷೆ ಆಗ್ತದೆ. उनका भाषा बहुत ही दुर्भाषा बन ಆ जाता है। ಕೆಲವೊಂದು ಗಳಿಗೆ वो थोड़ा सा समय ಅವಳು ಬೇರೆಯವಳೇ ಆಗ್ಬಿಟ್ಟಿರ್ತಾಳೆ, वो दूसरे ही व्यक्ति बन ಬಹಳ जाती है, ಸ್ವಾರ್ಥಿಯಾಗಿ ಮಾತಾಡ್ತಾಳೆ बहुत स्वार्थी बनकर बात करती ಅಂತ ಅವ್ರು है। ನನಗೆ ಹೇಳ್ತಾ ಇದ್ರು. ऐसे कहकर वो कह रहे थे। ಅವ್ರ ಗಂಡ ಸತ್ತಾಗ जब उनके पति मर गए थे, ನಾನು ಹೋದಾಗ उनके अंतिम संस्कार में जब ಅವ್ರು गया था, ಹೇಳ್ತಾರೆ, वो ನಾನು कहते ನೋಡ್ತಾ हैं, ಇದ್ದೆ, मैं देख रहा ನೀವು था, ನಮ್ಮ ತಾಯಿ ಹತ್ರ ಬಂದ ತಕ್ಷಣ, ಅವ್ರನ್ನ ಭೇಟಿ ಆಗ್ಲಿಕ್ಕೆ ಹತ್ರ ಬಂದ ತಕ್ಷಣ अब हमारे माँ से मिलने के लिए नजदीक जब ಅವಳು आए, ಗಡಗಡ ಕೂತ್ಕೊಂಡು ಬಿದ್ಬಿಟ್ಲು. वहाँ पर कांपते हुए वो बैठ ನಾನು गए, गिर ಇದನ್ನ गए। 2-3 ಸಾರಿ ನೋಡಿದ್ದೀನಿ मैंने ಪಾಸ್ಟರ್. इसे 2-3 बार देखा है ಏನೋ पासवान ಪ್ರಾಬ್ಲಮ್ जी। ಇದೆ. कुछ तो समस्या है। ಕೇಳಿ, सुनिए, ಎಲ್ಲಾ ಕೋಪ ಅಂತ ನಾನು ಹೇಳೋದಿಲ್ಲ. सब गुस्सा है कि मैं नहीं ಶೋಧನೆ, कहता। शोधना, ಕೋಪ, गुस्सा, ಮತ್ಸರ, ಹೊಟ್ಟೆ ಕಿಚ್ಚು, ಅಥವಾ लालच, ಒಂದು ಪೀಡೆ, या फिर एक ಪೀಡೆಯ पीड़ना, ಮಾತು, एक पीड़ना का बात, ಪ್ರತಿಯೊಂದು ಇದರ ಹಿಂದೆ हर एक बात के पीछे। ಒಂದು ವೇಳೆ ನೋಡಿ, देखिए, ಸತ್ಯವೇದನ ಓದೋದಕ್ಕೆ ನಮ್ಮನ್ನ ಪ್ರೇರೇಪಿಸುವವರು ಯಾರು? पवित्र शास्त्र पढ़ने के लिए देवर प्रेरित आत्मा कौन ने। करते हैं? परमेश्वर के ಒಬ್ಬರನ್ನ आत्मा। ಪ್ರೀತಿಸುವುದಕ್ಕಾಗಿ ನಮ್ಮನ್ನ ಪ್ರೇರೇಪಿಸುವವರು एक ಯಾರು? व्यक्ति को प्यार करने के लिए कौन प्रेरित करते हैं? ಆತನ पवित्र ಪ್ರೇರೇಪಣೆ आत्मा। ಇಲ್ಲದೆ ಒಬ್ಬರನ್ನ ಪ್ರೀತಿಸ್ಲಿಕ್ಕೆ ಆಗುತ್ತಾ? उनके प्रेरेपण के बगैर क्या किसी से हम प्यार कर सकते हैं? ಆಗೋದಿಲ್ಲ. नहीं हो ಆತನ सकता। ಪ್ರೇರೇಪಣೆ ಇಲ್ಲದೆ ನಮ್ಗೆ ಕೊಡ್ಲಿಕ್ಕೆ ಆಗುತ್ತಾ? उनके प्रेरेपण के बगैर क्या हम दे सकते ಆಗೋದಿಲ್ಲ. हैं? नहीं दे सकते। ಆತನ ಪ್ರೇರೇಪಣೆ ಇಲ್ಲದೆ ಒಬ್ಬರನ್ನ ಕ್ಷಮಿಸ್ಲಿಕ್ಕೆ ಆಗುತ್ತಾ उनके ಮನುಷ್ಯ ಶಕ್ತಿಯಿಂದ? प्रेरेपण के बगैर मनुष्य के बल से किसी को ಆಗೋದಿಲ್ಲ. क्षमा कर सकते हैं? नहीं कर ಅದೇ
ಅದೇ थे, ರೀತಿಯಾಗಿ उसी तरीके से ಈ ಪ್ರತಿಯೊಂದು ಕ್ರೂರತನದ ಹಿಂದೆ ये हर एक क्रूरता के पीछे ದುರಾತ್ಮಗಳ ಬಲ ಇದೆ. दुष्टात्मा का बल ಅದಕ್ಕೆ है। ದೇವರು ಹೇಳ್ತಾ ಇದ್ದಾನೆ, इसीलिए परमेश्वर कह रहे हैं ಇನ್ನು ಮೊದಲು ಆ ಎಲ್ಲ ಅವರ ಎಲ್ಲ ದೇವತೆಗಳು पहले उनके सारे देवता ಅವನ್ನೆಲ್ಲ हैं, ಶಿಕ್ಷಿಸ್ತೀನಿ ನಾನು. उन सारों को मैं दंड अदाद दूंगा। नंतर उसके बाद ಅವುಗಳ ಪ್ರೇರೇಪಣೆಗೆ ಒಳಗಾದ, उनके प्रेरेपण के अधीन में रहने वाले, ಅವರ ಪ್ರೇರೇಪಣೆಗೆ ಒಳಗಾಗಿ उनके प्रेरेपण में ನನ್ನ अधीन ಜನರಿಂದ होकर ವಿಪರೀತ ಕೆಲಸ ಮಾಡಿ ಅವರನ್ನು ಹೊಡೆದಂತ मेरे लोगों से बहुत ही विपरीत काम करवा कर उनको मारने ಫರೋನನ್ನ, वाले फिरौन को ಅವನ ಜನರನ್ನ, और उसके ಅವರ लोगों ಎಲ್ಲ को, ಚೊಚ್ಚಲ ಮಕ್ಕಳನ್ನ ನಾನು ನಾಶ ಮಾಡ್ತೀನಿ. उन सारे पहलौठे बच्चों को मैं नाश कर दूंगा। ದೇವರು परमेश्वर ಪ್ರಕೃತವಾದದನ್ನು ಮುಟ್ಟೋದಿಲ್ಲ. प्राकृतिक चीजों को नहीं ಯಾಕಂದ್ರೆ ಅದು छूते, ದೊಡ್ಡ ವಿಷಯ ಅಲ್ಲ क्योंकि ಆತನಿಗೆ. परमेश्वर के लिए वो बड़ा चीज ಆದ್ರೆ नहीं है, ಆತ್ಮಿಕವಾದದನ್ನ ಸದೆ ಬಡಿತಾನೆ. लेकिन आत्मिक जो है उसे मुंह के बल मारते ಯೇಸು हैं। ಸ್ವಾಮಿ ಮಹಾಯಾಜಕರನ್ನ ಶಿಕ್ಷಿಸಲಿಲ್ಲ. परमेश्वर ने महायाजक को ಆದ್ರೆ शिक्षा ಯೇಸು नहीं ಸ್ವಾಮಿ दिया, ಕ್ರೂಜೆ ಮೇಲೆ लेकिन यीशु मसीह ने क्रूस पर ಸೈತಾನನ ತಲೆಯನ್ನೇ ಜಜ್ಬಿಟ್ಟ. शैतान के सिर को कुचल दिया। ಯಾಕೆ? क्यों? ದೇವರು ಆತ್ಮಿಕವಾದದನ್ನ ದಾಳಿ ಮಾಡ್ತಾನೆ. परमेश्वर आत्मिक चीजों पर आक्रमण करते ಈ हैं। ವರ್ಷ यह साल ದೇವರು ನಿನ್ನ परमेश्वर ಜೀವಿತದ ಮೇಲೆ आपके जिंदगी के ऊपर ಆತನಲ್ಲದ ಆತ್ಮಿಕ ಸಂಗತಿಗಳ ಮೇಲೆ ದಾಳಿ ಮಾಡಿ ನಿನ್ನನ್ನು ಬಿಡಿಸ್ಲಿಕ್ಕಿರ್ತಾನೆ. जो वो नहीं है उन वैसे आत्मिक चीजों पर आक्रमण कर कर आपको छुटकारा देंगे। ನೀನು ನಿನ್ ಗೊತ್ತಿಲ್ಲದೆ ತೆರೆದ ಬಾಗಿಲುಗಳಾಗಿರ್ಲಿ, अनजाने में खोला हुआ ನಿನ್ನ दरवाजा हो, ಪೂರ್ವಿಕರು ತೆರೆದ ಬಾಗಿಲುಗಳಾಗಿರ್ಲಿ, या फिर आपके प्राचीनों से खुले हुए ಅಂತದ್ದು दरवाजे ನಿನ್ನ हो, ಜೀವನದಲ್ಲಿ ಇದೆ ಅಂತ ನಿನಗೆ ಅನಿಸದೇ ಇರಬಹುದು. ऐसे आपकी जिंदगी में नहीं है कि आदर आपको लग देवर सकता कंडिदाने। है, लेकिन परमेश्वर ने उसे आदर देखा ಇದು ಗೊತ್ತಿದೆ। है, वो अभी भी वो जानते हैं ನೀನು ಇನ್ನೋಸೆಂಟ್ ಅಂತ, आप निर्दोष हो ನೀನು गए, ತಿಳಿಯದೆ ಅದನ್ನು ಮಾಡಿದ್ಯ ಅಂತ ಆತನಿಗೆ ಗೊತ್ತು. आपने अनजाने में उसे कर ಅದಕ್ಕೋಸ್ಕರ दिया है कि वो जानते हैं। ಈ ವರ್ಷದಲ್ಲಿ इसीलिए इस साल में ಹೆಚ್ಚಾದದನ್ನ ಕೈಕೊಳ್ಬೇಕಾದ್ರೆ ज्यादातर अगर हाजिर करना है तो ಪ್ರತಿಯೊಬ್ಬರ ಈ ಸಭೆಯಲ್ಲಿರುವಂತಹ ಪ್ರತಿಯೊಬ್ಬರ ಜೀವಿತದ ಹಿಂದೆ इस कलेसिया में रहने वाले हर एक के जिंदगी के पीछे ಕರ್ತನಲ್ಲದ ಯಾವುದೇ ಫೋರ್ಸ್ ಇದ್ರೂ ಸಹ परमेश्वर के बिना कोई भी अगर ಅದನ್ನ ताकत है तो ಶಿಕ್ಷಿಸಿ उसे दंड देकर ಅದನ್ನು ಜಜ್ಲಿಕ್ಕಿರ್ತಾನೆ. उसे वो कूटने वाले हैं। ಯಾರಿಗಾದ್ರೂ ಅರ್ಥ ಆಗಿದ್ರೆ ಸರ್ अगर कोई समझ रहा है तो एक बार आमेन कहिएगा। ಕೆಲವೊಬ್ರು ಅರ್ಥ ಆಯ್ತಲ್ಲ, आप समझ रहे हो ना, ತಿಳಿತಲ್ಲ, आप समझ रहे ಬರೀ हो ಅವ್ರ ना, ಚೊಚ್ಚಲ ಮಕ್ಕಳನ್ನ ಸಂವರಿಸಿದ್ರೆ ಕೆಲಸ सिर्फ ಆಗ್ಬಿಡ್ತಿತ್ತಲ್ಲ. उनके पहलौठे बच्चों को मार देते तो ಆದ್ರೆ खत्म हो जाता ना। ದೇವರ ಆತ್ಮ ಏನ್ ಹೇಳ್ತಾ लेकिन परमेश्वर का आत्मा ಇಲ್ಲ, क्या कह रहे हैं? नहीं, ಅವರೆಲ್ಲ ದೇವತೆಗಳನ್ನ ಶಿಕ್ಷಿಸ್ತೀನಿ. उनके सारे ಯಾಕೆ? देवता को मैं दंड दूंगा। ಇವರನ್ನ क्यों? ತಲೆ ಕೆಡಿಸಿ ಇಷ್ಟು ಕ್ರೂರಿಗಳನ್ನಾಗಿ ಮಾಡಿದವರು ಅವರೇ. इनके दिमाग को खराब कर कर इतने क्रूरी बनाने वाले वही है। ನೀನು ಕೋಪಿಷ್ಠನಲ್ಲ, आप क्रोधित व्यक्ति नहीं हो, ಆದ್ರೆ ದುಷ್ಪ್ರೇರಣೆ ಗಳಿಗೆಯಲ್ಲಿ लेकिन उस दुष्प्रेरणा के समय में ಸೈತಾನ ನಿನ್ನನ್ನ ಬಾಗಿಲನ್ನು ತೆರೆದಕ್ಕಾಗಿ ನಿನ್ನನ್ನು ನೋವು ಉಂಟು ಮಾಡ್ತಾನೆ. शैतान आपको दरवाजा खोलने के लिए आपको दर्द में ಈ डाल ವರ್ಷ देता है। ದೇವರು यह साल ಆ परमेश्वर ಫೋರ್ಸ್ ಗಳ ಮೇಲೆ ದಾಳಿ ಮಾಡ್ಲಿಕ್ಕೆ उन ಇರ್ತಾನೆ. सारे ताकतों का पर आक्रमण करने वाले ಯಾರಿಗಾದ್ರೂ हैं। ಅರ್ಥ ಆಗ್ತಾ ಇದ್ರೆ ಒಂದ್ಸರಿ ಆಮೇಲೆ यहाँ पर कोई समझ रहा है तो एक बार आमीन ನಿಮಗೆ कहिएगा। ಕೆಲವರಿಗೆ ಆಗ್ಲೇ ಪ್ರಾರಂಭವಾಗಿದೆ. यहाँ पर थोड़े लोगों को अभी प्रारंभ हो चुका ನಿಮಗೆ है, ಅನಿಸ್ತಾ ಇದೆ ಈಗಾಗಲೇ, आपको अभी लग रहा ನಾನು है। ನುಡಿತಾ ಇರುವಾಗಲೇ जब मैं कह रहा हूँ ನನ್ನ तभी ही ಅಭಿಷೇಕವನ್ನು ಅನುಭವಿಸ್ತಾ मैं ಇದ್ದೀನಿ. अभिषेक को अनुभव कर ದೇವರ रहा ಆತ್ಮ हूँ। ನಿಮ್ಮಲ್ಲಿ ಅನೇಕರಿಗೆ ಮನವರಿಕೆ ಮಾಡ್ತಾ ಇದ್ದಾನೆ. परमेश्वर का आत्मा आप में से ಹೌದು, कई लोगों को एहसास दे ಇದು रहे ನನಗೆ हैं। ಬೇಕು ಅಂತ ಮೊದಲೇ ಸಾರಿ ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. हाँ, ये मुझे चाहिए कि पहली बार आपके मन में आ रहा ಯಾಕಂತಂದ್ರೆ है, क्योंकि ಈ ವರ್ಷ यह साल ದೇವರು ನೇಮಿಸಿದ ವರ್ಷ. परमेश्वर से नियमित साल है, ಆತನನ್ನು वो ನೆರವೇರಿಸ್ತಾನೆ. उसे पूरा करेंगे ही करेंगे। ಅಷ್ಟೋದಿನ ಜನರು आशदोद के लोग ಇದನ್ನು ಇನ್ನೂ ಪ್ರಬಲವಾಗಿ ಅರ್ಥ ಮಾಡಿಕೊಂಡಿದ್ರು. इसे और भी प्रबल तरीके से उन्होंने समझ लिया था। ಇಂಟ್ರೆಸ್ಟಿಂಗ್ ಇದೆಯಾ? क्या आप समझ रहे हैं? ಇಂಟ್ರೆಸ್ಟಿಂಗ್ ಇದೆಯಾ? क्या ये दिलचस्प है? ಆಮೆನ್. आमेन। ಫಿಲಿಸ್ಟಿಯರು फिलिस्टिया ಇಸ್ರಾಯೇಲ್ ಮೇಲೆ ದಾಳಿ ಮಾಡಿ इजराइल पर दाली करके आक्रमण करके ದೇವರ ಮಂಜೂಷವನ್ನ परमेश्वर के संदूक को ತೆಗೆದುಕೊಂಡು ಹೋಗಿ लेकर जाकर ದಾಗೋನನ ಆಲಯದಲ್ಲಿಟ್ರು. वहां पर दागोन के भवन में उन्होंने ಬೆಳಗ್ಗೆ रखा। ಎದ್ದು सुबह उठकर ಅವರು ಬಾಗಿಲು ತೆರೆದ್ರೆ दरवाजा जब वो खोलते हैं, ದಾಗೋನನ ಪ್ರತಿಮೆ दागोन का मूर्ति जो है ಮುಂಬಲವಾಗಿ ಬಿದ್ದೋಗಿದೆ. वो मुंह के बल नीचे गिर गया है। ಅಯ್ಯೋ ಅಂತ ಎತ್ತಿಟ್ರು. वो उठाकर रखते हैं। ಇದೇನು ಅಪಶಕುನ ಅಂತ ಎತ್ತಿಟ್ರು. ये क्या अपशकुन है कि उठाकर मारने रखते दिन हैं? अगला दिन ಮತ್ತೆ ಬಿದ್ದಿದೆ. फिर से गिरा हुआ ಅಯ್ಯೋ है। ಇದೇನು ಅಪಶಕುನ ಅಂತ ಎತ್ತಿಟ್ರು. ये क्या अपशकुन है कि उठाकर ಮೂರನೇ उन्होंने ದಿನ रखा। तीसरा दिन ಮತ್ತೆ ಬಿದ್ದಿದೆ. फिर से गिरा हुआ है, ತಲೆ ಕಡಿಯಲ್ಪಟ್ಟಿದೆ, उसका सिर कटा हुआ है, ಕೈಗಳು ಕಡಿಯಲ್ಪಟ್ಟಿವೆ. उसके हाथ कटे हुए हैं। ಆದ್ರೆ ಆ ಮೂರನೇ ದಿನದಿಂದ लेकिन उस तीसरे दिन से ಅಷ್ಟೋದಿನಲ್ಲಿ अशदोद में ಏನೋ ಒಂದು ಭಯಂಕರ ಸಂಗತಿ ನಡೀತು. कुछ तो एक भयंकर चीज घटा। ಏನಾಯ್ತು ಗೊತ್ತಾ? वो क्या हुआ आप जानते हो? ಪ್ರತಿಯೊಬ್ಬರ ಮೇಲೆ, हर एक के ಅದರಲ್ಲಿ ऊपर, ವಿಶೇಷವಾಗಿ ಗಂಡಸರ ಮೇಲೆ, उस पर भी विशेष तौर पर पुरुष पर, ಯಾಕಂದ್ರೆ ಸುನ್ನತಿ ಆಗೋದು ಗಂಡಸರಿಗೋಸ್ಕರ. क्योंकि खतना जो है पुरुषों के लिए है। ಅದಕ್ಕೆ ದೇವರು इसीलिए परमेश्वर ಈ ದಾಳಿಯಲ್ಲಿ इस आक्रमण में ನಮ್ಮ ಮೇಲೆ ಬಹಳ ಶ್ರೇಷ್ಠ ದಾಳಿ ಇಟ್ಟಿರ್ತಾನೆ. हम पर श्रेष्ठ ಅದು ನಮ್ಮ आक्रमण वो रखते ಕೆಡುಕಿಗಲ್ಲ, हैं।
वो हमारे बुराई के लिए नहीं ನಾವು है, ಅಭಿಷಿಕ್ತರಾಗಿರೋದ್ರಿಂದ हम अभिषिक्त है ಈ इसीलिए ವರ್ಷ है। यह साल ಪ್ರತಿ ಕುಟುಂಬದ ಹಿರಿಯರು हर एक परिवार के बुजुर्ग जो है, ಶಿರಸ್ಸು ಅಂತ ಹೇಳ್ತೀವಿ, हम सिर कह के कहते हैं, ಗಂಡನಾದವನು जो पति ನಿನ್ನ है, ಕುಟುಂಬವನ್ನ ನೀನು ಕೌಟುಂಬಿಕ ಪ್ರಾರ್ಥನೆಗೆ ಕುಳ್ಳಿಸಿಕೊಂಡು ಬೆಳೆಸಬೇಕು. आपके परिवार को पारिवारिक प्रार्थना में बैठना बिठाना आपको है, ಯಾಕಂದ್ರೆ क्योंकि ಈ ವರ್ಷ यह साल ದೇವರು ನಿನ್ನ ಮೇಲೆ ದಯೆ ಇಟ್ಟು ಭಯಂಕರವಾದ ಸಂಗತಿಗಳನ್ನು ನಿನಗೋಸ್ಕರ ಮಾಡ್ಲಿಕ್ಕೆ परमेश्वर ಹೋಗ್ತಾ आप पर दया रखकर भयंकर चीजों को करने वाले हैं। ಇದ್ದಾರೆ. ಕೇಳಿಸ್ಕೊಂಡ್ರ क्या आपने सुना? ಕೇಳಿಸ್ಕೊಂಡ್ರ क्या आपने सुना? ಆಮೇನ್. आमेन। ದೊಡ್ಡ ದೊಡ್ಡ ಟ್ಯೂಮರ್ಗಳು बड़े बड़े गांठिया ಅಷ್ಟೋ ದಿನ ಎಲ್ಲಾ ಜನರ ಮೇಲೆ, आशतोत के सारे लोगों के शरीर ಮಾತ್ರ ಅಲ್ಲ पर, ಪಶುಗಳ ಮೇಲೆ सिर्फ उतना ही नहीं पशुओं के ಭಯಂಕರವಾದಂತ ऊपर ಟ್ಯೂಮರ್ಗಳು ಬಂದು. भयंकर गांठिया आए। ಕೇಳಿದ್ರ? क्या आपने सुना? ಕೇಳಿಸ್ಕೊಳ್ತಾ ಇದ್ರ ನನ್ನ? क्या आप सुन रहे हैं? ಅಷ್ಟೋದಿದ ಜನರು ಏನಂದ್ರೆ ಗೊತ್ತಾ? आशतोत के लोगों ने क्या कहा आप ಅವರು जानते हो? ಮೂಢನಂಬಿಕರಾಗಿರ್ಲಿಲ್ಲ, वो अंधविश्वासी नहीं थे, ಆತ್ಮ ಜಗತ್ತನ್ನ ಬಲ್ಲವರು. आत्मा के लोग को जानने वाले लोग वो थे। ಮೊದಲನೇ ಸಮಯದಲ್ಲಿ 5:7 ನೋಡಿ ಏನ್ ಹೇಳ್ತಾನೆ? पहले समवेल का पुस्तक 5वां अध्याय 7वां वचन क्या कहता है? ಮೊದಲನೇ ಸಮಯದಲ್ಲಿ देखिए 5:7 पहले समवेल का पुस्तक 5 उसका 7वां वचन। ಅಷ್ಟೋ ದಿನ ಜನರು ಅಷ್ಟೋ ದಿನ ಜನರು ಅದನ್ನು ನೋಡಿ ಅದನ್ನು ನೋಡಿ ಇಸ್ರಾಯೇಲ್ ದೇವರ ಮಂಜೂಷವು ಇಸ್ರಾಯೇಲ್ ದೇವರ ಮಂಜೂಷವು ನಮ್ಮಲ್ಲಿರಬಾರದು, ನಮ್ಮಲ್ಲಿ ಇರಬಾರದು, ಆತನ ಹಸ್ತವು ಆತನ ಹಸ್ತವು ನಮಗೂ ನಮ್ಮ ದೇವರಾದ ದಾಗೋನನಿಗೂ ಯಾಕೆ ಅವರ ವಿರುದ್ಧವಾಗಿದ್ರೆ ಮಾತ್ರ ಸಾಕಾಗ್ತಾ ಇದ್ರಲ್ವಾ? ಅವರ ದೇವರ ವಿರುದ್ಧವಾಗಿ ಯಾಕಿರ್ಬೇಕಿತ್ತು ಯೆಹೋವನ ಹಸ್ತ? सिर्फ उनका खिलाफ नहीं, लेकिन उनके देवता के हाथ के ऊपर क्यों रहना था यहोवा का हाथ? ಕರೆಕ್ಟಾ? सही है, ಯಾಕಂದ್ರೆ ನಮ್ಮ ಕರ್ತನ ದೇವರು क्योंकि हमारा परमेश्वर ಹೊರಗೆ ಮನುಷ್ಯನ ಮೇಲೆ ದಾಳಿ ಮಾಡೋನಲ್ಲ, बाहर मनुष्य पर आक्रमण ಆತನ करने वाले ಹಿಂದಿರುವಂತ ಆತ್ಮದ ಮೇಲೆ, ಆತನ ಹಿಂದಿರುವಂತ ಆತ್ಮ ಮಂಡಲದ ಮೇಲೆ ದಾಳಿ नहीं, ಮಾಡ್ತಾನೆ. लेकिन उसके पीछे रहने वाले आत्मिक क्षेत्र पर, क्या आत्मा रहता- पर वो आक्रमण- आक्रमण करते हैं। ದಾಗೋನನಿಗೂ ನಮ್ಮ ದೇವರಾದ ದಾಗೋನನಿಗೂ ಬಾಧಕವಾಗಿದೆ. ಬಾಧಕ ಅಂದ್ರೆ ಹಿಂಸೆ ಕೊಡುವಂತದ್ದಾಗಿದೆ. हमारे देवता दागोन पर कठोर सेव पड़ा है। ಅಬ್ಬಬ್ಬಬ್ಬಬ್ಬಬ್ಬ. ಎಂತ powerful ಇದೆ. कितना बलशाली ನನ್ನ है। ಗಂಟ್ಲು ಸರಿ ಇದ್ರೆ ಇವತ್ತು ಕಿರ್ಚಾಡ್ಬಿಟ್ರು ನಾನು. अगर मेरा गला अच्छा होता, खुशी से मैं आज ಎಷ್ಟರಿಗೆ चिल्लाता। ಅರ್ಥ ಆಗ್ತಾ ಇದೆ? कितने लोग ये समझ पा रहे हैं? ಕರೆಕ್ಟಾ? ಯಾಕೆ? सही है, क्यों? ಯಾಕಂದ್ರೆ ಈ ಫಿಲಿಸ್ಟಿಯರನ್ನ क्योंकि इन फिलिस्टियों को ಇಷ್ಟು ಕ್ರೂರವಾಗಿ इतना क्रूरता से ಇಸ್ರಾಯೇಲರನ್ನ ಹಿಂಸಿಸುವುದಕ್ಕೂ इजरायलियों को हिंसा करने के लिए, ಯೆಹೋವನಿಗೆ ಮಾನಭಂಗವಾಗುವಂತೆ, यहोवा को मान भंग होने जैसे, ಆತನ ಮಂಜೂಷವನ್ನ ತರುವುದಕ್ಕೂ उनके संदूक को लाने के लिए ಪ್ರೇರಿಸಿರುವ ಆತ್ಮಗಳಿವು. प्रेरित करने वाले आत्मा यह है। ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, इसलिए परमेश्वर कह रहे हैं, ಅವುಗಳನ್ನ ಬಿಡದಿಲ್ಲ. ಅವ್ರು ಹೇಳ್ತಾ ಇದಾರೆ, ಗ್ಯಾರಂಟಿ ಯೆಹೋವನ ಹಸ್ತ ಇದು. निश्चय ही वो कहते हैं यहोवा So का ಇದರ हाथ ಅರ್ಥ, है। इसलिए इसका ದೇವರು मतलब ಪ್ರಾಕೃತವಾದದ್ರ ಮೇಲೆ ದಾಳಿ ಮಾಡೋನಲ್ಲ. परमेश्वर जो प्राकृतिक है उन पर आक्रमण नहीं ಇಲ್ಲಿವರೆಗೆ ಎಲ್ಲರೂ करते। ನನ್ನ ಜೊತೆಗಿದ್ದೀರಾ? यहाँ तक आप सब मेरे साथ ಹಾಗಾದ್ರೆ हैं। ऐसा है तो ದೇವರು परमेश्वर ಆತ್ಮದ ಮೇಲೆ ದಾಳಿ ಮಾಡೋನಾಗಿದ್ರೆ, आत्मा पर आक्रमण करने वाले हैं ಅಂದ್ರೆ तो ಆತ್ಮ ಮಂಡಲದ ಮೇಲೆ ದಾಳಿ उसका ಮಾಡೋನಾಗಿದ್ರೆ, मतलब आत्मिक क्षेत्र पर अगर वो आक्रमण करते हैं तो ಆದಿಕಾಂಡದಲ್ಲಿ उत्पत्ति के ನಾವು पुस्तक ನೋಡಿಕೊಂಡ में ಹಾಗೆ जिस तरह हमने देखा है, ದೇವರು ಅವರ ಭಾಷೆ ಮೇಲೆ ದಾಳಿ ಮಾಡಿದನು ಅಂದ್ರೆ परमेश्वर ने उनके भाषा पर आक्रमण किया है तो ಅದರ ಅರ್ಥ उसका मतलब ಈ ನಾಲಿಗೆ यह जबान ಪ್ರಾಕೃತವಾದದ್ದಲ್ಲ. प्राकृतिक नहीं है। ಈ ಭಾಷೆ यह भाषा, ಭಾಷೆ ಅಂತ ಹೇಳುವಾಗ ಇಂಗ್ಲಿಷ್ ಕನ್ನಡ ಅದಲ್ಲ. भाषा जब कहते हैं इंग्लिश कन्नड़ा वो नहीं। ಭಾಷೆ ಅಂದ್ರೆ ಏನ್ ಗೊತ್ತಾ? भाषा यानी क्या आप जानते हो? ಸಿಟ್ಟಿಗೆದ್ದವ್ರು ಬೈಯುವಾಗ गुस्से में आकर जब हम चिल्लाते हैं, ಕನ್ನಡದವ್ರೆ कन्नड़ा वाले ही है, ಬೈತಿರ್ತಾರೆ. वो डांटते रहते ಅವಾಗ हैं। ನೀವಂತ ಪಾಸ್ಟರ್ ಭಾಷೆ ಆದ್ರೂ ನೋಡಿದ್ರ पासवान जी उनकी भाषा तो आपने देखा है, ಅಂತೀವಲ್ಲ, हम कहते ಅಂದ್ರೆ हैं ना, उसका ಅದ್ರಲ್ಲಿ मतलब ಮರ್ಯಾದೆ ಇಲ್ಲ, उनमें इज्जत नहीं ಅದ್ರಲ್ಲಿ है, ಗೌರವ ಇಲ್ಲ, उसमें गौरव नहीं ಅದ್ರಲ್ಲಿ है, ಭಕ್ತಿ ಇಲ್ಲ. उसमें भक्ति नहीं है। ಕನ್ನಡ ಇಂಗ್ಲಿಷ್ ಅಲ್ಲ. कन्नड़ा इंग्लिश नहीं, ಕರೆಕ್ಟ್. सही है। ಅಂದ್ರೆ ಇಲ್ಲಿ ಏನ್ ನಾವು ಮಿಸ್ ಮಾಡ್ಕೊಂಡಿದೀವಿ ಅಂದ್ರೆ, उसका मतलब इसमें हमने क्या चुका दिया ದೇವರ है? ಅವ್ರ ಭಾಷೆಯನ್ನ ಬದಲಾಯಿಸೋದು ಮಾತ್ರ ಅಲ್ಲ, सिर्फ परमेश्वर उनके भाषा को बदलना नहीं। ದೇವರ ಅವ್ರ ಭಾಷೆಯನ್ನ ಬದಲಾಯಿಸೋಣ ಅಂದಾಗ परमेश्वर ने जब कहा कि उनके भाषा को हम बदलेंगे, ಇವರಿಗೂ इनको ಇವರಿಗೆ ಆ ಬ್ಲೂ ಪ್ರಿಂಟ್ ಕೊಡ್ತಾ ಇರುವಂತ ಆಲೋಚನೆಯ ದುರಾತ್ಮ ಆತ್ಮ, और इनको वो नक्शा देने वाला दुरात्मा जो आत्मा है, ಇವರಿಬ್ಬರು ಭಾಷೆಯನ್ನು ಕೆಡಿಸ್ಬಿಡೋಣ. इन दोनों के भाषा को हम बिगाड़ देंगे।